ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಪರಿಷತ್ ಚುನಾವಣೆಯ ವಿಚಾರ ಎಷ್ಟರ ಮಟ್ಟಿಗೆ ಪಕ್ಷಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಅಂದ್ರೆ, ಈಗ ತಾನೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಅವರು ಹೇಳ್ತಾ ಇದ್ರು, ಸಹಜವಾಗಿ ಕಾಂಗ್ರೆಸ್ನ 4 ಜನ ಅಭ್ಯರ್ಥಿ, ಬಿಜೆಪಿಯಲ್ಲಿ 2 ಅಭ್ಯರ್ಥಿ ಕಣದಲ್ಲಿದ್ದಿದ್ರೆ ಇಷ್ಟೆಲ್ಲ ಹೈಡ್ರಾಮಾಗಳು ಆಗ್ತಾನೆ ಇರಲಿಲ್ಲ. ಯಾವಾಗ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೋ, ಜೆಡಿಎಸ್ ತನ್ನ ಬಳಿ ಸಂಖ್ಯಾಬಲ ಇಲ್ಲದಿದ್ರು ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೋ, ಅಲ್ಲಿಂದ ಶುರುವಾಯಿತು ನೋಡಿ ಗೇಮ್ ಪ್ಲಾನ್ಗಳು, ನಂಬರ್ ಗೇಮ್ ಪ್ಲಾನ್ಗಳು. ಎಲ್ಲಿಂದ ಹೇಗೆ ಯಾರನ್ನ ಕರ್ಕೊಂಡು ಬರ್ತಾರೆ ಅನ್ನುವಂತಹ ಪ್ರಶ್ನೆಗಳು ಶುರುವಾಯಿತು. ಪರಿಷತ್ ಪ್ರತಿಷ್ಠೆ ಫೈಟ್ ಮಧ್ಯೆ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ರೆಸಾರ್ಟ್ ನಲ್ಲಿ ಜೋರಾಗಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ರಾಜಕೀಯ. ಬಿಡದಿ ರೆಸಾರ್ಟ್ ನಲ್ಲಿದ್ದಾರೆ ಕಾಂಗ್ರೆಸ್ ಶಾಸಕರು, ಮೊನ್ನೆಯೇ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಸಿಎಲ್ಪಿ ಮೀಟಿಂಗ್ ಆಯ್ತು. ತಮ್ಮ ಶಾಸಕರು ಎಲ್ಲೂ ಕೂಡ ಅಲ್ಲಾಡಬಾರ್ದು ಅನ್ನೋ ರೀತಿಯಲ್ಲಿ ದೇವನಹಳ್ಳಿ ರೆಸಾರ್ಟ್ ನಲ್ಲಿ ಜೆಡಿಎಸ್ ನ ಎಲ್ಲ ಶಾಸಕರನ್ನ ಇರಿಸಲಾಗಿದೆ. ರೆಸಾರ್ಟ್ ನಿಂದ ನೇರವಾಗಿ ವಿಧಾನಸೌಧಕ್ಕೆ ಶಾಸಕರನ್ನ ಕರೆತರಲಾಗುತ್ತೆ. ಬಸ್ ಮೂಲಕ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಶಾಸಕರುಗಳನ್ನ ಕರ್ಕೊಂಡು ಬರ್ತಾರೆ. ಬಿಡದಿ ರೆಸಾರ್ಟ್ಗೆ ಬಂದು ನಿಂತಿದೆಯಂತೆ 5 ಬಸ್ಗಳು ಪ್ರತ್ಯೇಕವಾಗಿ. 5 ಬಸ್ ಯಾಕೆ? ಒಂದೊಂದು ಬಸ್ ಅಲ್ಲಿ 28 ಶಾಸಕರು ಪ್ರಯಾಣ ಮಾಡ್ತಾರೆ. ಯಾಕಂದ್ರೆ ಒಬ್ಬೊಬ್ಬ ಅಭ್ಯರ್ಥಿಗೆ ಯಾವ ಶಾಸಕರು ಯಾರಿಗೆ ವೋಟ್ ಮಾಡಬೇಕು ಅಂತ ಡಿಸೈಡ್ ಆಗುತ್ತಲ್ಲ. ಒಬ್ಬ ಅಭ್ಯರ್ಥಿ ಮೊದಲ ಪ್ರಿಫರೆನ್ಸ್ ಓಟ್ಗಳು ಒಂದ್ ಬಸ್ ಅಲ್ಲಿ 28 ಜನ ಹೋಗ್ತಾರೆ. ಸೆಕೆಂಡ್ ಪ್ರಿಫರೆನ್ಸ್ ಓಟ್ ಇದ್ದವರು 28 ಜನ ಮತ್ತೊಂದು ಬಸ್ ಅಲ್ಲಿ ಹೋಗ್ತಾರೆ. ಹಂಗೆ 5 ಜನ ಅಭ್ಯರ್ಥಿಗಳಿಗೆ ಯಾರ್ಯಾರು ವೋಟ್ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರಲ್ಲ, ಅದೇ ರೀತಿ ಬಲ್ಕ್ ಹಾಕಿ 28 ಅನ್ನೋ ರೀತಿಯಲ್ಲಿ ಒಂದೊಂದು ಬಸ್ ಅಲ್ಲಿ ಶಾಸಕರ ಪ್ರಯಾಣ ಆಗುತ್ತೆ. ಸದ್ಯಕ್ಕೆ 135 ಜನ ಶಾಸಕರು, ಅದ್ರ ಜೊತೆಗೆ ಪಕ್ಷೇತರ 3 ಶಾಸಕರು ಕೂಡ ಕಾಂಗ್ರೆಸ್ ಜೊತೆಗಿದ್ದಾರೆ. ಅದ್ರ ಜೊತೆಗೆ ಈಗ ತಾನೇ ನಾವು ಮಾತಾಡ್ತಾ ಇದೀವಿ, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಕಾಂಗ್ರೆಸ್ ಜೊತೆಗೆ ಇದ್ದಾರೆ. ಹಂಗಾಗಿ ಪ್ರತ್ಯೇಕವಾಗಿ ಬಸ್ ನಲ್ಲಿ ಇವತ್ತು ಪ್ರಯಾಣ ಮಾಡಲಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಅಂತಕ್ಕಂಥ ಪ್ರಶ್ನೆ ಇವತ್ತು 18ನೇ ತಾರೀಕು ದಿವಸ ವಿಧಾನಸಭೆಯ ನಮ್ಮ 7 ಸೀಟುಗಳ ಚುನಾವಣೆ ನಡೀತಿದೆ. 9 ಗಂಟೆಯಿಂದ 4 ಗಂಟೆವರೆಗೆ ನಾವೆಲ್ಲರೂ ಈಗ ನಮ್ಮೆಲ್ಲ ಸದಸ್ಯರು, ಪಕ್ಷದ ಮತ್ತು ನಮ್ಮ ಬಾಹ್ಯ ಬೆಂಬಲಿತ ಸದಸ್ಯರು, ನಮಗೆ ಬೆಂಬಲ ವ್ಯಕ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಹಾಜರಿದ್ದಾರೆ. ನಾವೆಲ್ಲರೂ ನಮ್ಮ 5 ಕ್ಯಾಂಡಿಡೇಟ್ಗಳ ಜೊತೆಗೆ ವಿಧಾನಸಭೆಗೆ ಹೋಗಿ ಅಲ್ಲಿ ಮತದಾನ ಮಾಡತಕ್ಕಂಥ ಎಲ್ಲ ರೀತಿಯ ಪ್ರಕ್ರಿಯೆಯನ್ನ ನಮ್ಮ ಹೈಕಮಾಂಡಿನ ಆದೇಶದಂತೆ ಅದನ್ನ ವಿಪ್ ಅನ್ನು ಕೂಡ ಕೊಡ್ತಾ ಇದ್ವಿ. ಅವರು ತಮ್ಮ ಮತವನ್ನ ನಮ್ಮ ಪಕ್ಷದ ನಾವು ಅಭ್ಯರ್ಥಿಗಳಿಗೆ ಹಾಕ್ತಾರೆ ಅಂತ ಹೇಳಿ ಆ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಈಗ ವಿಧಾನಸೌಧಕ್ಕೆ ನಾವು 8 ಗಂಟೆಗೆ ಇಲ್ಲಿಂದ ಬಿಟ್ಟು ನೇರವಾಗಿ ಅಲ್ಲಿ ಹೋಗಿ ಮತದಾನ ಮಾಡ್ತೀವಿ. ಹೈಕಮಾಂಡ್ ಅವರು ತೀರ್ಮಾನ ಮಾಡಿರ್ತಾರೆ ಸರ್. ಏಕಕಾಲಕ್ಕೆ ಹೋಗುತ್ತೆ ಸರ್. ಹೆಚ್ಚುವರಿಯಾಗಿ 2 ಮತವನ್ನ ಹಾಕಬೇಕು ಮತ ಫಿಕ್ಸ್ ಮಾಡಿರ್ತೀವಿ. ಈಗ ಒಂದು 30, 20 ಗಂಟೆಗೆ ಫಿಕ್ಸ್ ಮಾಡಿದ್ದಾರೆ. ಆದ್ಮೇಲೆ ಹೆಚ್ಚುವರಿ ಮತಗಳನ್ನು 5ನೇ ಅಭ್ಯರ್ಥಿಗೆ ಇರ್ತದೆ. ಅಲ್ಲ, ಒಬ್ಬೊಬ್ಬ ಅಭ್ಯರ್ಥಿಗೆ 30. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಮೊನ್ನೆಯೇ ಕಾಂಗ್ರೆಸ್ನ ಶಾಸಕರೆಲ್ಲ ರೆಸಾರ್ಟ್ಗೆ ಶಿಫ್ಟ್ ಆದ್ರು. ಅಲ್ಲೇ ಸಿಎಲ್ಪಿ ಮೀಟಿಂಗ್ ಆಗುತ್ತೆ. ಅಲ್ಲೇ ಈ ವೋಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣುಕು ಪ್ರದರ್ಶನಗಳು ಕೂಡ ಆಗೋಯ್ತು ಅಂತ. ಯಾಕೆ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತಹ ಆತಂಕ ಏನು? ಮೊನ್ನೆಯೇ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿರುವ ಅರ್ಥ ಏನು? ಇವತ್ತು ಹೆಂಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ? ಸುಮ್ಮನೆ ಅಲ್ಲಿಂದ ಇಲ್ಲಿಂದ ಬನ್ನಿ ಅಂತ ಹೇಳೋದಕ್ಕಿಂತ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬಿಡೋಣ ಬಸ್ಸಲ್ಲಿ, ಇದು ಈಸಿ ಕೆಲಸ, ತಲೆನೋವು ಇರಲ್ಲ, ಆತಂಕ ಇರಲ್ಲ, ಯಾರ್ಯಾರನ್ನೋ ಸೆಳಿತಾರೆ ಅನ್ನುವಂತ ಚರ್ಚೆಗಳೇ ಇರಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಬೆಳವಣಿಗೆನ ಹೇಗೆ ಅಂತ? ಖಂಡಿತವಾಗಿಯೂ ಶ್ರುತಿ, ಕಾಂಗ್ರೆಸ್ ಪರಿಷತ್ ಚುನಾವಣೆಯನ್ನ ಸಾಕಷ್ಟು ಪ್ರತಿಷ್ಠೆ ಹಾಗೂ ಪೈಪೋಟಿಗೆ ತೆಗೆದುಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಮೊನ್ನೆನೇ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳನ್ನು ಸಹ ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಿರುವಂತದ್ದು. ಮೊನ್ನೆ ಇದೇ ಜಾಗದಲ್ಲಿ ಸಿಎಲ್ಪಿ ಸಭೆ ನಡೀತು. ನಿನ್ನೆನೂ ಸಹ ಎಲ್ಲ ಶಾಸಕರುಗಳಿಗೂ ಸಹ ಅಣಕು ಮತದಾನ ಪ್ರದರ್ಶನವೂ ಸಹ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಇವತ್ತು ಬೆಳಗ್ಗೆ 9 ಗಂಟೆಗೆ ಮತದಾನ ಆರಂಭವಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲೇ ಈಗಾಗಲೇ ಎಲ್ಲ ಶಾಸಕರುಗಳು ಸಹ ಮತದಾನ ಮಾಡಲಿಕ್ಕೆ ರೆಡಿಯಾಗಿ ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದಂತದ್ದು. ಎಲ್ಲ ಶಾಸಕರುಗಳು ಸಹ ಈಗಾಗಲೇ ಬಸ್ ಅನ್ನ ಹತ್ತಲಿಕ್ಕೆ ರೆಡಿಯಾಗಿ ನಿಂತಿರುವಂತದ್ದು. ಎಲ್ಲ ಶಾಸಕರುಗಳು ಸಹ ನೇರವಾಗಿ ಇಲ್ಲಿಂದನೇ ವಿಧಾನಸೌಧಕ್ಕೆ ಹೋಗಿ ಮತದಾನವನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ನ 140 ಶಾಸಕರ ಪೈಕಿ 100ಕ್ಕೂ ಹೆಚ್ಚು ಶಾಸಕರುಗಳು ರೆಸಾರ್ಟ್ ನಲ್ಲೇ ಇರುವಂತದ್ದು. ಎಲ್ಲ ಶಾಸಕರುಗಳನ್ನು ಸಹ 5 ಬಸ್ಗಳನ್ನ ಪ್ರತ್ಯೇಕವಾಗಿ ಅವರನ್ನ ಕಳಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗಾಗಲೇ 5 ಬಸ್ಗಳು ಸಹ ರೆಡಿಯಾಗಿರುವಂತದ್ದು. ಶಾಸಕರುಗಳಿಗೂ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. 28, 29 ಶಾಸಕರುಗಳನ್ನ ಒಂದೊಂದು ಟೀಮ್ಗಳನ್ನಾಗಿ ಮಾಡಿಕೊಂಡು ಆ ಶಾಸಕರುಗಳು ಯಾರಿಗೆ ಮತವನ್ನು ಹಾಕಬೇಕು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಮತ್ತು ಕಾಂಗ್ರೆಸ್
ಪಕ್ಷದಿಂದ ವಿಪ್ ಅನ್ನು ಸಹ ಜಾರಿ ಮಾಡಿರುವಂತದ್ದು. 28, 29 ಶಾಸಕರುಗಳು ತಲಾ ಒಬ್ಬೊಬ್ಬ ಅಭ್ಯರ್ಥಿಗೆ ಮತದಾನವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದೊಂದು ಬಸ್ ನಲ್ಲೇ ಆ 28, 29 ಶಾಸಕರುಗಳು ಸಹ ಹೋಗ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂತದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ಮತ್ತು ಕಾಂಗ್ರೆಸ್ ಪಕ್ಷದ ಪರಿಷತ್ನ ಎಲ್ಲ ಅಭ್ಯರ್ಥಿಗಳು ಸಹ ಇಲ್ಲೇ ಹೂಡಿರುವಂತದ್ದು. ಅವರೆಲ್ಲರೂ ಸಹ ಅಭ್ಯರ್ಥಿಗಳ ಜೊತೆಗೆ ಮತ್ತು ಮತದಾನ ಮಾಡಲಿಕ್ಕೆ ಶಾಸಕರಿಗೆ ಯಾವ ರೀತಿಯಾಗಿ ಒಂದು ಸಲಹೆಯನ್ನು ಕೊಡಬೇಕು ಅನ್ನೋದು ಸಹ ಈಗಾಗಲೇ ಫೈನಲ್ ಆಗಿರುವಂತದ್ದು. 9 ಗಂಟೆಗೆ ಮತದಾನ ಆರಂಭವಾಗ್ತಾ ಇರುವಂತದ್ದು. ಪ್ರತ್ಯೇಕವಾಗಿ ಅಂದ್ರೆ ಒಂದೊಂದು ಬಸ್ಸಲ್ಲಿ 28, 29 ಶಾಸಕರುಗಳನ್ನ ಒಂದೊಂದು ಟೀಮ್ ಆಗಿ ಕಳಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿರುವಂತದ್ದು. ಶಾಸಕರುಗಳು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಮತದಾನವನ್ನ ಮಾಡ್ತಾರೆ. ಈಗಾಗಲೇ ಯಾವ್ಯಾವ ಶಾಸಕರುಗಳಿಗೆ ಯಾವ ಅಭ್ಯರ್ಥಿಗೆ ಮತವನ್ನ ಹಾಕಬೇಕು ಅಂತ ಹೇಳಿ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು ಮತ್ತು ಯಾವುದೇ ಕಾರಣಕ್ಕೂ ಸಹ ಅಡ್ಡ ಮತದಾನ ಆಗಬಾರದು ಮತ್ತು ಮತದಾನ ಅವರ ಮತ ಇನ್ವ್ಯಾಲಿಡ್ ಆಗಬಾರದು ಅಂತ ಹೇಳಿ ಅವರಿಗೆ ನಿನ್ನೆನೂ ಸಹ ತರಬೇತಿ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಸಹ ಕೊನೆಯದಾಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೋಸ್ಕರ ಹೆಚ್ಚುವರಿ ಮತದಾನ ಅಂದ್ರೆ ದ್ವಿತೀಯ ಪ್ರಾಶಸ್ತ್ಯದ ಮತವನ್ನು ಸಹ ಹಾಕಲಿಕ್ಕೆ ಕಾಂಗ್ರೆಸ್ ಶಾಸಕರುಗಳಿಗೆ ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಸಹ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಕಟಾನುಕಟಿ ಅಂದ್ರೆ ಸರಾಸರಿ ಮತಗಳು ಅವರ ಬಳಿ ಇರೋ ಹಿನ್ನೆಲೆಯಲ್ಲಿ ಯಾವ ಶಾಸಕರುಗಳು ಮತಗಳು ಸಹ ಅಮಾನ್ಯ ಆಗಬಾರದು. ಆ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಸಹ ಒಂದ್ ಕಡೆ ಕೊಡೋದ್ರ ಜೊತೆಗೂ ಸಹ ಕಾಂಗ್ರೆಸ್ನ ಶಾಸಕರುಗಳು ನೇರವಾಗಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಹೋಗೋದ್ರ ಮೂಲಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿರುವುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.